ಭಗವಂತ ನಾವು ಸಾಮಾನ್ಯ ಜನರು ಮಾಡೋ ಭಕ್ತಿಗೆ ಒಲಿತಾನ? ನಾವು ಮಾಡೋ ಸೇವೆ ಸ್ವೀಕಾರ ಮಾಡ್ತಾನ? ಭಾಳ ಮಂದಿಗೆ ಈ ಪ್ರಶ್ನೆ ಕಾಡ್ತದ. ಇದಕ್ಕೆ ಉತ್ತರ ಈ ವಿಡಿಯೋದಾಗದ. ವಿಡಿಯೋ ಪೂರ್ತಿ ನೋಡ್ರಿ. ರೀ, ಇದು ಮೊನ್ನೆ ನೀವು ನವವಿಧ ಭಕ್ತಿ ಮಾಡಿ ಉದ್ಧಾರದ ಭಕ್ತರ ಬಗ್ಗೆ ಹೇಳಿದ್ರಿ. ಹೌದು. ಖರೆ ಅವರೆಲ್ಲ ದೊಡ್ಡ ದೊಡ್ಡ ರಾಜ ಮಹಾರಾಜರು, ಮಹಾಜ್ಞಾನಿಗಳು, ದೇವತೆಗಳು. ಏನಾಗ್ತದಕ್ಕೆ? ನಾವು ಸಾಮಾನ್ಯ ಮನುಷ್ಯರು ನಾವೇನ್ ಮಹಾ ಮಾಡ್ತೀವಿ? ಮುಂಜಾನೆ ಏನೋ ಒಂದ್ ದೇವ್ರ ಸ್ತೋತ್ರ ಹೇಳ್ತೀವಿ, ಒಂದ್ ಮಂತ್ರ ಅಂತೀವಿ, ಒಂದ್ ದೇವ್ರ ನಾಮ ಅಂತೀವಪ್ಪ. ಅದ್ರೊಳಗೂ ಎಷ್ಟು ಉಚ್ಚಾರಣೆ ತಪ್ಪಾಗ್ತಾವ, ಎಷ್ಟೊಂದ್ ಮಿಸ್ಟೇಕ್ಸ್ ಆಗ್ತಾವ. ಅಲ್ಲ, ದೇವ್ರು ಇದನ್ನೆಲ್ಲ ಸ್ವೀಕಾರ ಮಾಡ್ತಾನ? ನಮ್ ಭಕ್ತಿನ ಸ್ವೀಕಾರ ಮಾಡ್ತಾನ? ಅವಶ್ಯ ಮಾಡ್ತಾನೆ, ಮಾಡೇ ಮಾಡ್ತಾನೆ. ಯಾಕಂದ್ರೆ ಭಗವಂತನ ಒಂದು ಸಹಜವಾದ ಗುಣ ಅದು ಕಾರುಣ್ಯ. ಅದಕ್ಕೆ ಅವನ್ನ ಭಕ್ತವತ್ಸಲ, ಕರುಣಾನಿಧಿ, ದಯಾಸಾಗರ ಅಂತೇಳಿ ಕರೆಯೋದು. ನಮ್ಮ ಜಗನ್ನಾಥದಾಸರು ಹರಿಕಥಾಮೃತಸಾರೊಳಗ ಭಗವಂತನ ಕಾರುಣ್ಯದ ಬಗ್ಗೆ ಒಂದು ಸಪರೇಟ್ ಸಂಧಿ ಮಾಡಿಟ್ಟಾರೆ, ಕರುಣಾ ಸಂಧಿ ಅಂತೇಳಿ. ಆ ಕರುಣಾ ಸಂಧಿಯೊಳಗ ನೀ ಕೇಳಿದ ಪ್ರಶ್ನೆಗೆ ಉತ್ತರ ಕೊಡ್ತಾರ ಅವರು, ಭಾಳ ಚಂದ ಕೊಡ್ತಾರೆ. ಕೇಳಿ ಹೆಂಗಿರ್ತಾರೆ. ಬಾಲಕನ ಕಲಭಾಷೆ ಜನನಿ ಕೇಳಿ ಸುಖ ಪಡುವಂತೆ ಲಕ್ಷ್ಮೀಲೋಲ ಭಕ್ತರು ಮಾಡುತ್ತಿಹ ಸಂಸ್ತುತಿಗೆ ಹಿಗ್ಗುವನು ಅಂತೇಳಿ ಎಷ್ಟು ಚಂದ ಉದಾಹರಣೆ ಕೊಡ್ತಾರೆ ನೋಡಿ. ನಾವು ಹೆಂಗೀಗ ಸಣ್ಣ ಹುಡುಗರು ತದಲ್ ನುಡಿ ಕೇಳಿ ಎಷ್ಟು ಖುಷಿ ಪಡ್ತೀವಿ, ಅಷ್ಟೇ ಖುಷಿ ಪರಮಾತ್ಮ ನಾವು ಮಾಡೋ ಸ್ತೋತ್ರ, ಗಾಯನ, ಹಾಡುವಿಂದ ಖುಷಿ ಪಡ್ತಾನಂತ. ಹಿರಿ ಹಿಗ್ತಾನಂತವ. ನಾವೆಷ್ಟೇ ಲೋಪದೋಷ ಮಾಡಿರ್ಬೋದು, ಅಪದ್ದಪತ್ ಅಂದಿರ್ಬೋದು, ಅದನ್ನ ಯಾವ್ದು ನೋಡುದಿಲ್ಲ ಅವ, ತಪ್ಪುಗಳನ್ನು ನೋಡುದಿಲ್ಲ. ಬರೀ ನಿಮ್ ಭಕ್ತಿಯನ್ನು ನೋಡಿ ಸ್ವೀಕಾರ ಮಾಡ್ತಾನೆ. ಆಯ್ತಾ? ಮತ್ತೆ ಆ ಭಕ್ತಿಯನ್ನು ಯಾರು ಮಾಡಿದ್ರು ಬರ್ಬೋದು. ಅವ್ರಿಗೇನು ಮನುಷ್ಯರೇ ಆಗಬೇಕು, ಪ್ರಾಣಿ ಪಕ್ಷಿಗಳಾದ್ರೂ ನಡೀತದೆ. ಫಾರ್ ಎಕ್ಸಾಂಪಲ್ ಇವಾಗ ನೋಡಿದ್ರೆ ಕರಿರಾಜ ಆನೆ ಮೊಸಳಿ ಕಾಲು ಹಿಡಿದಾಗ ಭಗವಂತ ನೀನೇ ಗತಿ ಅಂತ ಸ್ತೋತ್ರ ಮಾಡಿದ. ಆದ್ರೂ ಭಗವಂತ ಬಂದು ಕಾಪಾಡಿದ, ಅವನ್ನ ಉದ್ಧಾರ ಮಾಡಿದ. ಆಮೇಲೆ ಹಂಗೆ ಜಟಾಯು, ಅದು ಹದ್ದದು, ಆ ಹದ್ದಿನ ಸೇವೆ ಸ್ವೀಕಾರ ಮಾಡಿ ಪರಮಾತ್ಮ ಅದಕ್ಕೆ ಸದ್ಗತಿ ಕೊಟ್ಟ. ಹಂಗೆ ಜಾಂಬು ಅಂತ ಕಪಿಗಳು ಮಾಡಿದ ಸೇವೆ ಎಲ್ಲ ಸ್ವೀಕಾರ ಮಾಡಿದ. ಭಗವಂತಗೆ ಯಾವುದು ಭೇದ ಭಾವ ಯಾವುದೂ ಇಲ್ಲ. ಎಲ್ಲಿನೂ ಯಾರು ಮಾಡಿದ್ರು ಭಕ್ತಿಯಿಂದ ಮಾಡ್ಬೇಕು, ಭಕ್ತರಾಗಬೇಕು ಅವನಿಗೆ, ಅದಷ್ಟೇ. ಶ್ರೀಮಂತ, ಬಡವ, ರಾಜ, ರಂಕ ಅಂತ ಏನೂ ನೋಡಂಗಿಲ್ಲ ಅವ. ಈಗ ಸುಧಾಮನ್ನೇ ತಗೋಬೇಕು. ಕಡು ಬಡವ ಪಾಪ ಏನ್ ಕೊಟ್ಟವ? ಒಂದು ಕಿಡಿ ಅವಲಕ್ಕಿ ಕೊಟ್ಟ. ಅದಕ್ಕೆ ಅದನ್ನ ಮೆಚ್ಚಿ ಅವನು ಎಲ್ಲಾ ಕೊಟ್ಟ ಬರುವಂತ ಅವನಿಗೆ. ಹೌದಾ? ಆಮೇಲೆ ಕುಬ್ಜೆ, ತಿರುವಕ್ರೆ ಅಂತ ಹೆಸರು. ಆಕಿ ಕುರೂಪಿ ನೋಡ್ಲಿಕ್ಕೆ ಯಾರು ನೋಡಿದ್ರು ಆಕಿನ ಹತ್ತಿರ ಸೇರಿದ ಹಂಗಿದ್ಲಕ್ಕಿ. ಭಗವಂತ ಆಕಿ ಒಂದು ಗಂಧ ಸಮರ್ಪಣೆ ಮಾಡ್ಲಿ ಭಗವಂತನಿಗೆ. ಅದನ್ನು ಸ್ವೀಕಾರ ಮಾಡಿ ಆಕಿನ ಸುಂದರಿಯನ್ನಾಗಿ ಮಾಡಿದ ಪರಮಾತ್ಮ. ಆಮೇಲೆ ವಾಲ್ಮೀಕಿ ಮಹರ್ಷಿಗಳು ಬ್ಯಾಡ್ರು, ಅವ್ರನ್ನ ಮಹರ್ಷಿಯನ್ನಾಗಿ ಮಾಡಿದ. ಜಾತಿನೂ ನೋಡ್ಲಿಲ್ಲ. ಹಿಂಗ ಭಗವಂತಗೆ ಅದ್ಯಾವುದು ನೋಡುದಿಲ್ಲ, ಶುದ್ಧವಾದ ಭಕ್ತಿಯನ್ನು ಮಾತ್ರ ನೋಡ್ತಾನವ. ಆಮೇಲೆ ನೀವು ಭಕ್ತಿ ಇಂಥ ಟೈಮ್ದಾಗ ಈಗ ಮಾಡ್ಬೇಕಂತೇನಿಲ್ಲ ಅವನಿಗೆ. ಅದಕ್ಕೊಂದು ಉದಾಹರಣೆ ಕೊಡ್ತಾರೆ ಇಲ್ಲಿ. ಮಲಗಿ ಪರಮಾದರದಿ ಪಾಡಲು ಕುಳಿತು ಕೇಳುವ, ಕುಳಿತು ಪಾಡಲು ನಿಲ್ಲುವ, ನಿಂತರೆ ನಲಿವ, ನಲಿದರೆ ಒಲಿವೆ ನಿಮಗೆಂಬ ಅಂತ ಹೇಳಿ. ಈ ಉದಾಹರಣೆ ಭೀಷ್ಮಾಚಾರ್ಯದು. ಭೀಷ್ಮಾಚಾರ್ಯರು ಶರಶಯ್ಯ ಮೇಲೆ ಮಲಗಿದ್ರು. ಪಾಪ ಏನೂ ಮಾಡ್ಲಿಕ್ಕೆ ಬರಂಗಿಲ್ಲ, ನಾನಿಲ್ಲ, ಸಂಧ್ಯಾವಂದನೆ ಏನಿಲ್ಲ, ಅಂತ ಪರಿಸ್ಥಿತಿ ಪಾಪ ಅವ್ರದ್ದು. ಆದ್ರೂ ಅವರು ಶುದ್ಧ ಮನಸ್ಸಿನಿಂದ ಭಗವಂತನ ಸ್ಮರಣೆ, ಧ್ಯಾನ ಮಾಡ್ತಿದ್ರು. ಅದಲ್ಲದೆ ಪಾಂಡವರಿಗೆ ಉಪದೇಶನೂ ಮಾಡಿದ್ರು. ಆ ಉಪದೇಶ ಮಾಡಿದ ಆವಾಗ ನಮಗೆ ವಿಷ್ಣು ಸಹಸ್ರನಾಮ ಸಿಕ್ಕಿದ್ದು. ಅಂದ್ರೆ ಭಗವಂತನ ಸ್ಮರಣೆ, ಧ್ಯಾನ ಮಾಡ್ಲಿಕ್ಕೆ ಯಾವ ಅವಸ್ಥೆ ಆದ್ರೂ ನಡೀತದೆ. ಶುದ್ಧವಾದ ಭಕ್ತಿ ಇರಬೇಕು, ನಿರ್ಮಲವಾದ ಮನಸ್ಸಿರಬೇಕು. ಅಂದ್ರೆ ಭಗವಂತ ಸ್ವೀಕಾರ ಮಾಡೇ ಮಾಡ್ತಾನೆ. ಈ ಸಾಮಾನ್ಯ ಎಕ್ಸಾಂಪಲ್ ಕೊಟ್ಟು ನನ್ನ ಮನಸ್ಸು ಅವ್ರು ಮಾಡಿದ್ರು ನೋಡ್ರಿ. ಸೊ ಇವಾಗ ಭಗವಂತನಲ್ಲಿ ದೃಢ ಭಕ್ತಿ ಇದ್ರೆ ನಮ್ಮ ಲೋಪದೋಷ ಏನೇ ಒಂದು ಸಣ್ಣ ಮಿಸ್ಟೇಕ್ ಆದ್ರೂ ಭಗವಂತ ಕ್ಷಮಿಸಿ ನಮ್ಮನ್ನು ಉದ್ಧಾರ ಮಾಡೇ ಮಾಡ್ತಾನೆ, ನಮ್ಮ ಭಕ್ತಿ ಸ್ವೀಕಾರ ಮಾಡೇ ಮಾಡ್ತಾನೆ. ಹೌದು, ನಿಶ್ಚಲವಾದ ದೃಢವಾದ ಭಕ್ತಿ ಇರಬೇಕು. ಹರೇ ನಮಃ.